ಇಲ್ಲ ಇಲ್ಲಿಗಲ್ ಏನಿದೆ ಸರ್ ಸಾಕಷ್ಟು ನೂರಾರು ಕಟ್ಟೆಗಳು ಇಲ್ಲಿಗೆಲ್ಲ ಸಿಟಿನಲ್ಲಿ ನನಗೆ ಒಂದು ಬಂದಿರುತ್ತೆ ನೀವು ಇನ್ನ 99 ಹೇಳಿ ಕೊಡಿಸ್ತೀವಿ ಈಗ ನೀವು ನೋಟಿಸ್ ಕೊಟ್ಟಿದ್ದು ಒಳ್ಳೇದಂತೀರಾ ತಪ್ಪಂತೀರಾ ನಂದಲ್ಲ ತಾವು ಹೇಳಿದ್ರೆ ಪ್ರಿಯಾಂಕ್ ನೀನ್ ಮಾಡಿರೋ ತಪ್ಪು ಅಂತ. ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಆನ್ಸರಬಲ್ ಟು ಹಿಮ್, ನಂಬರ್ 1. ನಂಬರ್ 2, ನಾನ್ ನೋಟಿಸ್ ಕೊಟ್ಟಿಲ್ಲ. ನನಗೆ ಸಾಕಷ್ಟು ಕೆಲಸಗಳಿದೆ. ನಾವು ಏನೇನೋ ಒಂದು ನಮ್ಮ ಕಲಬುರಗಿ ಅಭಿವೃದ್ಧಿಗೋಸ್ಕರ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪದಲ್ಲಿ ಈ ಸ್ವಾಮಿ ಡಸ್ ನಾಟ್ ಫಿಟ್. ಆಯ್ತಾ, ನನಗೆ ಇವ್ರದೇ ನಮಗೇನು ನೆನ್ಪಿದ್ದು ಇಟ್ಕೊಂಡು ಮಾಡೋದಂತಲ್ಲ. ಈಗ ಅದು ಎತ್ ಕಾಣುತ್ತೆ. ಮೊನ್ನೆ ನನಗೆ ಯಾರೋ ತೋರಿಸಿದೆ, ಅದ ಅವ್ರದಂತಾನು ಗೊತ್ತಿಲ್ಲ ನನಗೆ. ಮೊನ್ನೆ ನೋಡ್ಬೇಕಾದ್ರೆ ಯಾರೋ ತೋರಿಸಿದ್ರು, ಸರ್ ಇದಕ್ಕೆ ನೋಟಿಸ್ ಕೊಟ್ಟಿರೋದು ಅಂತ. ಅವಾಗ ಗೊತ್ತಾಯ್ತು ನನಗೆ ಅವ್ರದಂತ. ಎಲ್ಲ ಅದು ತಗೊಳ್ಳಿ. ಸಿ ವಾಟ್ ಎವರ್ ಇಸ್ ಇಲ್ಲೀಗಲ್ ಒಂದ್ ಎಕ್ಸಾಂಪಲ್ ಮಾಡಿ. ಈಗ ನೋಡ್ರಿ, ದ್ವಂದ್ವ ನೀತಿ ನಿಮ್ದು, ನನ್ನ ಮೇಲೆ ನೀವು This video is sponsored by Mahalakshmi Jewelers, Manu Multi Speciality Hospital, KBN University, Bharat Chicken Center, Al Sharia Group of Institutions, Beg Neuro Psychiatry Hospital, Alimi Public School, and by Rich Tea, Swad Mein Richness. ಯಾರ್ಯಾರು ಹೇಳಿ ಅವಾಗ ಪ್ರಣಬ್ ಮುಖರ್ಜಿ ಸಾಹೇಬ್ರಿದ್ದಾಗ ನೋಡಿ, ಫಸ್ಟ್ ಪಾಲಿ ಇನ್ಸ್ಟಿಟ್ಯೂಟ್ ಮಾಡಿದ್ಯಾಕೆ? ನಮ್ಮ ದೇಶದ ಇತಿಹಾಸ ಏನಿದೆ ಪಾಲಿನಲ್ಲಿ ಇದೆ, ಸಂಸ್ಕೃತನಲ್ಲಿ ಅಲ್ಲ. ಪಾಲಿ ಆಡ್ಭಾಷೆ ಇತ್ತು ಅವಾಗ, ಪಾಲಿ ಪ್ರಾಕೃತಲ್ಲಿ. ಅದನ್ನ ಅಧ್ಯಯನ ಮಾಡಬೇಕು ಅಂದ್ಬಿಟ್ಟು ಇದು. ಅದಕ್ಕೆ ಟ್ರಸ್ಟ್ ಅವ್ರು ಯಾರಾದ್ರು ಓನ್ಲಿ ಮೆಂಬರ್ಸ್. ಅವಾಗ ಪ್ರಣಬ್ ಮುಖರ್ಜಿ ಅವರಿದ್ದಾಗ 10 ಕೋಟಿ ರೂಪಾಯಿಯನ್ನ ಒದಗಿಸ್ಕೊಟ್ಟಿದ್ರು. ಅದಕ್ಕೆ ಬಿಲ್ಡಿಂಗ್ ಆಗಿದೆ. ಮತ್ತೆ ಅದನ್ನ ಯಾರಿಗೆ ಹಸ್ತಾಂತರ ಮಾಡಿದ್ವಿ? ಕಲಬುರಗಿ ಯೂನಿವರ್ಸಿಟಿ ಅವ್ರು ನಡೆಸ್ಬೇಕಾಗ್ತಿದೆ. ವಿ ಆರ್ ಜಸ್ಟ್ ಮೆಂಬರ್ಸ್. ಅದರಲ್ಲಿ DC ಇದ್ದಾರೆ, ಎಜುಕೇಶನ್ ಕಮಿಷನರ್ ಇದ್ದಾರೆ, ಎಲ್ಲ ಸರ್ಕಾರಿ ಅಧಿಕಾರಿಗಳೇ ಇರೋದು ಇದರಲ್ಲಿ. ಅದ್ರಲ್ಲಿ ಹಗರಣ ಹೆಂಗಿದೆ ಅದನ್ನ ಹೇಳ್ಬೇಕಲ್ಲ ಅವರು. ಈಗ ಲೋಕಾಯುಕ್ತಕ್ಕೆ ಇವಾಗ ಅವಾಗೇ ಹಾಕಿದ್ರು. ಇವಾಗ ಒಂದು 15-20 15 ವರ್ಷದ ಹಿಂದೆ ಆ ಲೋಕಾಯುಕ್ತ ರಿಪೋರ್ಟ್ ತೆಗೆದು ನೋಡಿದ್ರೆ ಗೊತ್ತಾಗ್ತದಲ್ಲ. ಈಗ ಅದು ಏನಾಗಿದೆ ಏನಾಗಿಲ್ಲ, ಅದು ಗುಲ್ಬರ್ಗ ಯೂನಿವರ್ಸಿಟಿ ಶುಡ್ ರನ್ ಇಟ್, ನಾಟ್ ಅಸ್. ಅದು ಮಾಡ್ರಿ, ಇವರೇ ಮುಂದೆ ಬಂದು ಮಾಡ್ಲಿ, ಯಾರು ಮಾಡೋದು? ಈಗ ಇಂಥವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಓಡಾಡ್ಬೇಕ? ಯಾರು ದಾಖಲೆ ನೋಡಲ್ಲ, ಮಾಡಲ್ಲ, ಬಿಡಲ್ಲ. ಅದೇ ಅದ್ರಲ್ಲಿ ಏನ್ ನಾನ ಮೆಂಬರ್ ಇದೀನಾ ಅಥವಾ ಮೆಂಬರ್ ಬೇಡಿ ಅಧ್ಯಕ್ಷ ಇದೀನಾ ಏನಿದೀನಿ? ಇಡೀ ನಾವು ಈ ಕೆಲವು ಸಂಸ್ಥೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ರಾಜಕೀಯ ಯಾರಿಗೆ? ನಾನು ಯಾರು ನೋಟಿಸ್ ಕೊಡ್ಲಿ? ಅದಕ್ಕೇನಿದೆ, ಇರ್ಬೋದು. ಅದಕ್ಕೆ ಕೋರ್ಟ್ ಸಲ್ಲಿಸಿ ಅಂತ ಕೋರ್ಟ್ 26ನೇ ತಾರೀಕಿಗೆ ಒಂದು 100 ಪುಟಕ್ಕಿಂತ ಹೆಚ್ಚಾಗಿ ದಾಖಲೆಗಳ ಸಮೇತ ಸರ್ಕಾರ ವರದಿ ಸಲ್ಲಿಸುತ್ತೆ. ಅಂದಿನ ಚೀಫ್ ಸೆಕ್ರೆಟರಿ ಅವರು ಮುದ್ದಂ ಹೋಗಿ ರಾಜ್ಯಪಾಲರಿಗೆ ಭೇಟಿ ಆಗ್ತಾರೆ 26th. 1 ತಾಸು 1.5 ತಾಸು ಕೂತ್ಕೊಂಡು ಏನೇನಿದೆ ರಿಪೋರ್ಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವತ್ತಿನ ದಿನಾನೇ TJ ಅಬ್ರಾಹಂ ಅನ್ನೋರು ಒಂದು ದೂರನ್ನ ದಾಖಲಿಸ್ತಾರೆ. ಸರ್ಕಾರದ ರಿಪೋರ್ಟ್ ಗಮನಿಸದೆ, ಚೀಫ್ ಸೆಕ್ರೆಟರಿ ಅವರ ಎಕ್ಸ್ಪ್ಲನೇಷನ್ ಗಮನಿಸದೆ ಒಂದು ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಆ ಶೋಕಾಸ್ ನೋಟಿಸ್ ಅಲ್ಲಿ ಏನಿದೆ ತಾವು ಗಮನಿಸಿದ್ರ? ಜುಲೈ 5ನೇದು ರೆಫರೆನ್ಸ್ ಇಲ್ಲ, ಜುಲೈ 15 ರೆಫರೆನ್ಸ್ ಇಲ್ಲ, TJ ಅಬ್ರಾಹಂ ಅವ್ರದ್ದು ರೆಫರೆನ್ಸ್ ಇದೆ. ವಿತಿನ್ 12 hours ಆಫ್ ಪರ್ಸನ್ ಕಮಿಂಗ್ ಅಂಡ್ ಕಂಪ್ಲೇನಿಂಗ್ ನೀವು ನೋಟಿಸ್ ಇಶ್ಯೂ ಮಾಡ್ತೀರಾ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಏನ್ ಉದ್ದೇಶ ನಿಮ್ದು? ಆ 100 ಪುಟ ಇದೆ, ಯಾರನ್ನ ಓದಿದ್ರಾ? ಪೇಜ್ ಅನ್ನ ತಿರ್ಗಿಸಿದ್ರ? ಪೇಜ್ ತಿರ್ಗಿಸ್ಕಿಂತ ಮುಂಚೆನೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂದ್ರೆ ಈ ಸ್ಕ್ರಿಪ್ಟ್ ಯಾರು ಕೊಡ್ತಾ ಇದಾರೆ ನಿಮ್ಗೆ? ಎಲ್ಲಿಂದ ಬರ್ತಾ ಇದೆ? ಸಿಂಪಲ್ ಕ್ವಶನ್ ಅಲ್ವಾ? ಅದು ಆಗಿದ್ಯೋ ಬಿಟ್ಟಿದ್ಯೋ? ನೀವು ಎಕ್ಸ್ಪ್ಲನೇಷನ್ ಕೇಳಿದೀರಾ? ಎಕ್ಸ್ಪ್ಲನೇಷನ್ ಕೊಟ್ಟಿದೀವಿ, ಎಕ್ಸ್ಪ್ಲನೇಷನ್ ಸರಿ ಇಲ್ಲ, ನೀವು ಇನ್ನ ಹೆಚ್ಚು ದಾಖಲೆಗಳು ಕೊಡಿ, ಇಲ್ಲ ನಿಮ್ದ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ, ಅದಕ್ಕೆ ನಾವು ನೋಟಿಸ್ ಇಶ್ಯೂ ಮಾಡ್ತಾ ಇದ್ವಿ, ಅದೇನೋ ಬೇರೆ ವಿಷಯ ಆಗ್ತಾ ಇತ್ತು. ನೀವು ಆ ಕಂಪ್ಲೇನೆಂಟ್ ಹೆಸರಲ್ಲಿ ವಿಚ್ ಯು ಹ್ಯಾವ್ ರಿಸೀವ್ಡ್ ನಾಟ್ ಇವನ್ 10 hours ಬ್ಯಾಕ್, ಅವ್ರ ಹೆಸರಲ್ಲಿ ನೀವು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ ಇಂಟೆನ್ಷನ್ ಏನು? ಅದು ಯಾರೇ ಇರ್ಬೋದು, ನಿಮ್ಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ.
ಕಂಪ್ಲೇಂಟ್ ಕೆಲಸನೇ ಅದು. ಇಲ್ಲೇ ನಿಮ್ಮ ಹಳದ್ ಬಸ್ಟೇ ಮಿನಿ ವಿಧಾನಸೌಧ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ 25 ಲಕ್ಷ ರೂಪಾಯಿ ಫ್ರಿವಿಲಸ್ ಪಿಟಿಷನ್ಗಳು ತರ್ತಾ ಇದೆಯಾ, RTI ಮಿಸ್ಯೂಸ್ ಮಾಡ್ತಾ ಇದೀರಾ ಹಂಗಿಂಗಂತ. ಹೌದಾ ಇಲ್ಲ? ಸೊ ಅಂತವ್ರ ಮೇಲೆ ನಮ್ಗೆ ಇಟ್ಕೊಂಡು ನೀವು ಮಾಡ್ತಾ ಇದ್ರಿ ಅಂದ್ರೆ ಇಟ್ ಇಸ್ ವೆರಿ ಕ್ಲಿಯರ್. ಡೈರೆಕ್ಷನ್ಸ್ ಬಂದಿದೆ ಮೇಲಿಂದ, ತೊಂದರೆ ಕೊಡಬೇಕು. CBI ಆಯ್ತು, IT ಆಯ್ತು, ED ಆಯ್ತು. ವಾಲ್ಮೀಕಿ ಇದು ವಿಚಾರಣೆಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ EDದವರು ಅಂಜಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹೆಸರು ಹೇಳಿ, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ, ನಾಗೇಂದ್ರ ಅವ್ರ ಹೆಸರು ಹೇಳಿ. ವೆರಿ ಕ್ಲಿಯರ್ಲಿ ದೇ ಟ್ರೈಂಗ್ ದಿಸ್. ಕೈಗೊಂಬೆ ಆಗಿದ್ರಲ್ಲ, ಕೈಗೊಂಬೆನೆ. ನೋಟಿಸ್ ಕೊಟ್ಟಿರೋದು ಸ್ಪಷ್ಟವಾಗಿ ಅಂಡರ್ PC ಆಕ್ಟ್. ನೋ ಸರಿ, ಐ ಬೆಗ್ ಟು ಡಿಫರ್. ನೀವು ನೋಡಿ, ಇದು ಯಡಿಯೂರಪ್ಪ ಅವ್ರ ಕೇಸ್ ನೋಡಿ, ಈ ಕೇಸ್ ಅದನ್ನೇ ಕೇಳ್ತಾರೆ. PC ಆಕ್ಟ್ ಅಲ್ಲಿ ಕಂಪ್ಲೇಂಟ್ ಇತ್ತು. ಆದ್ಮೇಲೆ PC ಆಕ್ಟ್ ನೋಟಿಸ್ ಕೊಟ್ಟಿರೋದು CM ಇನ್ವಾಲ್ವ್ ಆಗಿದ್ದಾರೆ ಏನಾದ್ರು ಬ್ರೈಬ್ ಬಗ್ಗೆ. ಇದು ಕೇಸ್ ಅಂತೂ ಐ ವಿಲ್ ಟೆಲ್ ಯು, PC ಆಕ್ಟ್ ನಲ್ಲಿ ಅವಾಗೇನಿತ್ತು, ಬಹಳ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಸಾಟ್ ಪ್ರಾಸಿಕ್ಯೂಷನ್. ಇಲ್ಲೆಲ್ಲಿದೆ? ಬಟ್ ಅದನ್ನೇ ಕೇಳ್ತಾರೆ. ಇಲ್ಲೆಲ್ಲಿದೆ? ವೇರ್ ಇಸ್ ದ ಪ್ರೊಸೀಡ್ ಆಫ್ ದ ಕ್ರೈಮ್? ಅಂಡರ್ PC ಆಕ್ಟ್ ಆಕ್ಟ್ ಬಂತು. ಇವು ಗವರ್ನರ್ ರೀ, ಮೇಲಿನ ಡೈರೆಕ್ಷನ್ ಬಂದಾಗ ಕೊಟ್ಟಾರ ಅಷ್ಟೇ. ಈಗ ಟೆಲ್ ಮಿ, ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಗ್ ಸಾಧ್ಯ ಅಂತ. ಕಾನೂನಾತ್ಮಕವಾಗಿ ಹೇಗ್ ಸಾಧ್ಯ? ಸಾಧ್ಯ ಇಲ್ಲ. ಅದಕ್ಕೆ ಕೈಗೊಂಬೆ. ಹೇಳಿ. ಫಸ್ಟ್ ಒಂದು ದಿಶಾ ಮೀಟಿಂಗ್ ಮಾಡ್ತೀವಿ, ಅದಾದ್ಮೇಲೆ KDP. ನಾನು ಅವತ್ತೇ ಹೇಳಿನಲ್ಲ KDP ಬಗ್ಗೆ. ನಾವು ನೋಡಿ ಎವ್ರಿ ಡಿಪಾರ್ಟ್ಮೆಂಟ್ ವೈಸ್ ವಿ ಆರ್ ಗೋಯಿಂಗ್. ಅದು ನಾವು ಏನ್ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ಮಾಡೋಣ. ಯಾವ್ದಾರು ಅದು KDP ಮೀಟಿಂಗ್ ಮೇಲೆ ಸಾಲ್ವ್ ಆಗ್ತದೆ. ಇಲ್ಲ ಅಂತದ್ ಯಾವ್ದಾದ್ರು ಇದ್ರೆ ಹೇಳ್ರಿ. ಅದು ಮೊನ್ನೆ ಲೋಕಾಯುಕ್ತ, ಲೋಕಾಯುಕ್ತ ಟ್ರಾಪ್ ಕೇಸ್. ಈಗ ನೋಡಿ, ಪ್ರಾಮಾಣಿಕತೆಯಿಂದ ಪ್ರಯತ್ನ ಅಂತೂ ನಾವು ಮಾಡ್ತಿದೀವಿ. ಈಗ ಯಾವ್ದೋ ಈಗ ಮೊನ್ನೆ ನೋಡ್ರಿ 18 ಗ್ರಾಮ ಪಂಚಾಯತ್ಗೆ ರೇಡ್ ಆಯ್ತು ಲೋಕಾಯುಕ್ತ. 4-5 ಲಕ್ಷ ರೂಪಾಯಿ ಒಂದೊಂದು ಇದ್ರಲ್ಲಿ ಸಿಕ್ಕಿದೆ. ಅದು ನಾವೇನಾದ್ರೂ ಹೇಳಿರ್ತೀವಿ ಏನೋ ಅವ್ರಿಗೆ ಮಾಡಕ್ಕೆ ನೋಡಕ್ಕೆ ಎಲ್ಲ. ವಿ ಆರ್ ಟ್ರೈಂಗ್ ಟು ಗಿವ್ ದಿ ಬೆಸ್ಟ್ ಪಾಸಿಬಲ್ ಅಡ್ಮಿನಿಸ್ಟ್ರೇಷನ್. ಈಗ ಆ ವ್ಯಕ್ತಿ ಹಂಗಿದ್ರೆ ನಾವ್ ಏನ್ ಮಾಡಕ್ ಆಗ್ತದೆ? ಹೌದಪ್ಪ, ನಮ್ಮಿಂದ ಆ ಪ್ರವೃತ್ತಿ ಬೆಳೀತಾ ಇದೆ, ನಮ್ಮ ಇಲಾಖೆಯಿಂದ ಬೆಳೀತಾ ಇದೆ, ನಮ್ಮ ಸರ್ಕಾರದಿಂದ ಬೆಳೀತಾ ಇದೆ ಅಂದ್ರೆ ಅದು ಬೇರೆ ವಿಚಾರ. ಹಿಂದಿನ ಸರ್ಕಾರಗಳಲ್ಲಿ ನಾವು ನಿಯಂತ್ರಣ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ಮೊನ್ನೆ ಇದು ಚುನಾವಣೆ ಆದ್ಮೇಲೆ ಸ್ವಲ್ಪ ಕಲಬುರಗಿ ಕನೆಕ್ಟ್ ಸ್ವಲ್ಪ ಸ್ಲೋ ಆಗಿತ್ತು. ಈಗ ಮತ್ತೆಲ್ಲ 5,000, 3,000, 4,000 ಏನ್ ನಮ್ ಕಚೇರಿಗಳಿದೆ ಎಲ್ಲಾ ಕಡೆ ಬೋರ್ಡ್ ಹಾಕಿಸ್ತಾ ಇದ್ವಿ. ನೀವ್ ಹೇಳ್ದಂಗೆ ದೂರುಗಳು ಗೌಪ್ಯವಾಗಿ ನಮಗ್ ಬರ್ಲಿಕ್ಕೆ ಈಗಾಗ್ಲೇ ಒಂದ್ 4,000 ಇದೆ. 4,000ದಲ್ಲಿ 1,800 ಅಷ್ಟ ಆಗಿರ್ಬೋದು. ಭಿನ್ನರ ನೋಡಿ, ನಾನ್ ನಿಮ್ಗೆ 1 ವರ್ಷದಿಂದ ಹೇಳ್ತಾ ಇದ್ದೀನಿ ಬಿಜೆಪಿ ವರ್ಸಸ್ ಬಿಜೆಪಿ ನಡೀತಾ ಇದೆ ರೀ ಅಂತ. ನೀವೇ ನಂಬ್ತಾ ಇಲ್ಲ, ನಾನೇನ್ ಮಾಡಿ. ಇವಾಗ ನಾನು ನಂಬ್ತೀರಾ ನನಗೆ? ಇದು ವಿಜೇಂದ್ರ ಅವರ ಲೀಡರ್ಶಿಪ್ ಒಪ್ತಾ ಇಲ್ಲ ಯಾರು, ಅಶೋಕನ ಲೀಡರ್ಶಿಪ್ ಒಪ್ತಾ ಇಲ್ಲ ಯಾರು. ಸದನದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಸ್ವಪಕ್ಷದವರೇ ಎದುರು ನಿಂತು ಇವತ್ತು ಒಂಥರ ನೀವು ಲೀಡರ್ಶಿಪ್ ಕ್ವಾಲಿಟಿ ತೋರಿಸಿದೀರಾ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಸದನದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾವ ಬಂದಾಗ ಏನ್ ಮಾಡ್ಬೇಕು ಅಂತವ್ರಿಗೆ ಇದಲ್ಲ. ಕೆಲವು ಜನರು ಸಾಹೇಬ್ರಿಗೆ ಗೊತ್ತಿದೆ, ಕೆಲವು ಜನರು ವಾಕೌಟ್ ಅಂತಾರೆ, ಕೆಲವು ಜನರು ಬಾವಿಗೆ ಬೀಳಿ ಅಂತಾರೆ. ಇದು ನಡೆದಿದ್ದಲ್ವ? ಸೊ ಅದಕ್ಕೆ ನಾನು ಹೇಳಿದ್ ತಾವು ಗಮನಿಸಿಲ್ಲ, ಯಾವ ರಾಜ್ಯಗಳಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥರಿದ್ದಾರೆ ಅಲ್ಲಿ ಗವರ್ನರ್ ಉಪಯೋಗ ಮಾಡ್ತಾರೆ. ಸೊ ಇದು ನಾನ್ ಹೇಳ್ತಾ ಇಲ್ಲ, ಬಿಜೆಪಿ ಅವ್ರದ್ದು ಮೊನ್ನೆ ಬೆಳಗಾವಿ ಇದ್ರಲ್ಲೇ ಹೇಳ್ತಾ ಇದ್ರಲ್ಲ. ನಾನು ಅವತ್ತು ಸಲಹೆ ಕೊಟ್ಟೆ, ನಾನು ಹೇಳಿದೆಲ್ಲ ನೀವು ಪ್ರಸಾರನೇ ಮಾಡಲ್ಲ. ನಾನು ನೀವು ಮೈಸೂರು ಚಲೋ ಮಾಡ್ಬೇಡ್ರಿ, ಡೆಲ್ಲಿ ಚಲೋ ಮಾಡ್ರಿ ಅಂತ ಹೇಳೋದು. ಡೆಲ್ಲಿ ಚಲೋ ನಿಮ್ಮದಲ್ಲ, ನಮ್ಮ ಎಲೆಕ್ಟ್ರಾನಿಕ್ ನೋಡಿ, ನಾನು ಬಿಜೆಪಿ ಅವರಿಗೆ ಸಲಹೆ ಕೊಟ್ಟಿದ್ದೆ. This video is sponsored by Mahalakshmi Jewelers, Manu Multi Speciality Hospital, KBN University, Bharat Chicken Center,
Al Sharia Group of Institutions, Beg Neuropsychiatry Hospital, Alimi Public School, and by Rich Tea, Swad Mein Richness.